ಬೀಳ್ತಕ್ಕಂಥ ಸರ್ ಅದೇ ಅಂದರೆ 500ಕ್ಕೂ ಹೆಚ್ಚು ಸಿನಿಮಾಗಳನ್ನ ಹಾಕ್ಸಿದ್ದಾರೆ. ತುಂಬ ಜನ ಹೇಳ್ತಿದ್ದಾರೆ ಕೊನೆ ಕಾಲದಲ್ಲಿ ಕಲಾವಿದರು ಸಂತೋಷ ಸಿಗ್ತದೆ, ಕಲಾವಿದರು ಸಂತೋಷ ಸಿಗ್ತದೆ. ನೀವು ಕಂಡಂಥ ಅವರ ಜರ್ನಿ ಸರ್ ಹೆಂಗೆ ನೆನಪಾಗುತ್ತೆ ಅಂತ? ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟ್ ತರಲೆ ಮಗಲ್ ಮಾಡಿದ್ದವರು ಫಸ್ಟ್ ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಆವಾಗ ನಾವೆಲ್ಲ ಹೊಸ ಡೈರೆಕ್ಟರ್ ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಮಾಡಿದೆ, ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಬಹಳ ಒಂದು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕಾಗುತ್ತೆ. ಅದೆಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನೂ ನೋಡಿದ್ದೀವಿ. ಅಂದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹುಟ್ಟೋದಿಲ್ಲ. ಯಾಕೆಂದರೆ ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಡಿಸಿಪ್ಲಿನ್, ಅಂದರೆ ಹೈಲಿ ಡಿಸಿಪ್ಲಿನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್. ಅವರು ಇಲ್ಲಿವರೆಗೂ ಅವರ ಕೆಲಸ ಆಯಿತು, ಏನಾದರೂ ಜಾಲಿಯಾಗಿ ಮಾತಾಡೋರು, ಏನು ಹೇಳ್ಕೊಳ್ತಾ ಇರಲಿಲ್ಲ. ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರು ಇದು ಮಾಡೋದಾಗಲಿ ಯಾವುದೇ ಇದ್ದಾರೆ ಅಂತ ಒಬ್ಬ ಎಲ್ಲರನ್ನೂ ಪ್ರೀತಿಸೋಂಥ ಒಬ್ಬ ನಮ್ಮ ಜನಾರ್ದನ್ ಅವರು. ಅವ್ರನ್ನ ಇವತ್ತು ಕಳ್ಕೊಂಡಿದ್ವಿ. ನಾನು ಲೆಕ್ಕನೇ ಇಲ್ಲ ಸಿನಿಮಾ. ಅವ್ರು 5 ಸಿನಿಮಾ ಮಾಡಿದರೆ ಅದ್ರಲ್ಲಿ 3 ಸಿನಿಮಾ ನಾನು ಮಾಡಿದ್ದೀನಿ ಜೊತೆಯಲ್ಲಿ. ಇವತ್ತಿಗೂ ಆ ಉಷ್ಯದ ಅವ್ರದ್ದು ಜನಾರ್ದನ್ ಒಂದು ವಾಕಿಂಗ್ ಇದ್ದಾರೆ ಅಂತ ಹೇಳಿ ಬೈಕೊಂಡು ಬರೋದು, ಅದು ಇನ್ನೂ ಕಿವಿಲಿ ಹಂಗೆ ಬಂದರೆ ಸರ್ ಅದು ತರಲೆ ನನ್ನ ಮಗ. ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರಾಗ್ತಾರೆ. ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ್ನ ರೆಕಗ್ನೈಸ್ ಮಾಡಿ ಅವರಿಗಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಸರ್. ಮಾಡಬೇಕು, ಇಂಥವ್ರನ್ನ ಫಸ್ಟು ಮಾಡಬೇಕು. ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಬಹಳ ಸಹಾಯ ಮಾಡಿದ್ದಾರೆ ಕೂಡ. ಎಲ್ಲ ನಮ್ಮನ್ನೇ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿ ಆಗಿದ್ದೆ. ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು, ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅವ್ರು ಈಗಲ್ಲ ಒಂದು 25 ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅದಾದಮೇಲೆ ಮತ್ತೆ ಒಂದು 2 ಸಲ ಆಗಿತ್ತು. ಅವರ ಋಣ ಈ ಭೂಮಿಗೆ ಇಷ್ಟೇ. ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವ್ರ ಆತ್ಮಕ್ಕೆ ಶಾಂತಿ. ನೀವು ಪರ್ಟಿಕ್ಯುಲರ್ ಆಗಿ ವಿಶ್ವ ಮತ್ತು ತರಲೆ ನಮ್ಮ ಸರ್ ಅದು ಯಾವತ್ತೂ ಮರೆಯಲಾರದಂಥ ಸಿನಿಮಾ. ಹೌದೌದು, ಆ ಜರ್ನಿ ಯಾವತ್ತೂ ಬೆಳಗ್ಗೆ ಅವ್ರು ಇಲ್ಲ ಅಂದಾಗ ಶುರುವಾಗಿದೆ ನಮ್ಗೆ ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು, ಅದೇ ನಾನು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನಮ್ಮ ಜೊತೆಯಲ್ಲಿ ಬಂದಿದ್ರು. ತುಂಬ ಅಪರೂಪವಾದಂಥ ನಟ. ಅವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ. ಅವ್ರು ಇದ್ದಾಳಿಗೆ ಅವ್ರು ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟು ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಒಳ್ಳೆಯದಾಗಲಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಅಲ್ಲಿಗೆ ಹೋಗ್ತೀವಿ ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ಒಂದೇ ಎಲ್ರಿಗೂ ನಮಸ್ಕಾರ. ಬ್ಯಾಂಕ್ ಜನಾರ್ದನ್ ಅಂಕಲ್ನ ನಾವು ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಡೇ ಬೆಳೆದಿರೋದು. ಅಂದರೆ ಕಿಶೋರ್ ಅಂಕಲ್ ಅವರ ಕ್ಲೋಸ್ ಫ್ರೆಂಡು. ಸಾಕಷ್ಟು ಬಾರಿ ಮನೆಗೆ ಬಂದಾಗ ಮೀಟ್ ಮಾಡಿದ್ದೀನಿ. ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು. ಸೊ ದಿವಂಗತರಾದ ಬ್ಯಾಂಕ್ ಜನಾರ್ದನ್ ಸರ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಕೃಷ್ಣಮೂರ್ತಿ ಬ್ಯಾಂಕ್ ಜನಾರ್ದನ್ ಅವರು ಭಾಳ ವರ್ಷದಿಂದ ನಾವು ಸುಮಾರು ಒಂದು 10 ಪಿಕ್ಚರ್ ರಿಪೇರ್ ಮಾಡಿದ್ದೀವಿ. ನಮ್ಮ ಸಂಘ ಅಧ್ಯಕ್ಷರಾಗಿದ್ದರು. ಇವೆಲ್ಲ ನೋಡ್ಕೊಂಡು ಎಲ್ಲ ಇತ್ತು. ತುಂಬ ಬೇಜಾರಾಗ್ತಾ ಇದೆ. ಅವ್ರಿಗೆ ಆತ್ಮಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಕೊಡಲಿ ಅಂತ